ಪಾತಯ್ಯ ಅಂತ ಹೇಳಿ ರಾಜ್ಯ ಉಪ್ಪಾರ ಸಂಘದ ಕಾರ್ಯದರ್ಶಿ, ಉಪಾಧ್ಯಕ್ಷ, ಆಮೇಲೆ ಆಲ್ ಇಂಡಿಯಾ ವೈಸ್ ಪ್ರೆಸಿಡೆಂಟ್, ಇನ್ನೇನೇನು ಉದ್ಯೋಗಗಳಿದೆ. ನಮ್ದು ಬ್ಯಾಂಕ್ ಮಾಡಿದ್ವಿ, ಬ್ಯಾಂಕಿಗೂ ನಾನು ಅಧ್ಯಕ್ಷ ಕಾರ್ಯದರ್ಶಿ ಎಲ್ಲ ಆಗಿದ್ದೀವಿ ನಮ್ಮ ಇವ್ರ ಜೊತೆ. ಈಗ ನಾವು ಬರೀ ಸಂಘ ಸಂಸ್ಥೆಗಳು ಮಾಡಿಕೊಂಡೇ ಹೋಗ್ತಾ ಇದ್ದೀವಿ. ಕಳೆದ 50-60 ವರ್ಷದಿಂದ ನಾನೇನು ಬೆಂಗಳೂರಿಗೆ ಬಂದ ಹಳ್ಳಿಯಿಂದ ಇದನ್ನು ನೋಡ್ಕೊಂಡೇ ಬರ್ತಾ ಇದ್ದೀನಿ. ನಮಗೆ ಮೂಲತಃ ಕೂತ್ಕೊಳ್ಳೋಕೆ ಒಂದು ಜಾಗ ಇದ್ದಿಲ್ಲ. ಪ್ರತಿ ಸತಿ ಸಂಘದ ಸಾಮಾನುಗಳು, ಕುರ್ಚಿ ಟೇಬಲ್ಗಳನ್ನ ನಾವು ಚೆಂಗಮರಾಜ ಲೇಔಟಲ್ಲಿ 1800 ರೂಪಾಯಿ ಬಾಡಿಗೆಗೆ ತಗೊಂಡು ಅಲ್ಲಿ ಶಿಫ್ಟ್ ಮಾಡಿ ಅದ್ರದ್ದು ಕೆತ್ತೋ ಕೆಲಸ, ಗುಡಿಸೋ ಕೆಲಸ ಮಾಡಿದೆ. ಏನಾದ್ರು ಮಾಡಿ ಒಂದು 20 ಜನ ಹುಡುಗರಿಗೆ ಇಲ್ಲಿ ಹಾಸ್ಟೆಲ್ ಇಟ್ಟು ಓದಿಸ್ಬೇಕು, ಅದು ಮಾಡಿದೆ. ಕೊನೆಗೆ 1800 ರೂಪಾಯಿ ಬಾಡಿಗೆ ಕೊಡೋಕ್ಕಾಗದೆ ಅದನ್ನು ಬಿಟ್ವಿ. ಈಗ ಹನ್ಮಯ್ಯ ಅವರು ಅಂತ ನಮ್ಮ ಸಮಾಜದಲ್ಲಿ ಕಾರ್ಯದರ್ಶಿ ಇದ್ರು, ಉನ್ನತ ಉದ್ಯೋಗದಲ್ಲಿ ಇದ್ರು. ಅವ್ರಿಗೆ ಹೇಳಿದ್ವಿ, ನಿಮ್ಮ ಕೋಆಪರೇಟಿವ್ ಅಡಿಷನಲ್ ರಿಜಿಸ್ಟ್ರಿ ಇದ್ದೀರಿ, ನಮ್ಮ ಸಮಾಜಕ್ಕೆ ಏನಾದ್ರು ಒಂದು ಸಂಸ್ಥೆ ಕಟ್ಟಬೇಕಾ, ನಿಮ್ಮ ಮಾರ್ಗದರ್ಶನದಲ್ಲಿ ಮಾಡಿ. ಬ್ಯಾಂಕ್ ಮಾಡಿ ಆಗುತ್ತೆ, ಸೊಸೈಟಿ ಮಾಡಿ ಆಗುತ್ತೆ, ಇಲ್ಲ ಟ್ರಸ್ಟ್ ಮಾಡಿ, ಅದಕ್ಕೆ ಏನೇನು ಬೇಕು ಕಾನೂನು ಮಾಡಿ ಅಂತ ಮಾಡಿದ್ದಾರೆ. ಅವ್ರು ರಿಟೈರ್ಡ್ ಆದ್ಮೇಲೆ ಮಾಡಿದ್ರು. ಅವ್ರು ಮಾಡಿದ್ದಿಷ್ಟು ನಮಗೆಲ್ಲ ಪೂಲ್ ಮಾಡಿದ್ರು. ನಾವು ಏನೋ ಇವತ್ತೆಲ್ಲ ನಾಳೆ ತಿಳ್ಕೊಂಡು ಮಾಡ್ತಾರೆ ಅಂತ ಹೇಳಿದ್ವಿ, ಆಗಲಿಲ್ಲ. ನಂತರ ಏನಾಯ್ತು, ಇದು ಇಲ್ಲಿ ಪಕ್ಕದಲ್ಲಿ ಈ ರೋಡಲ್ಲಿ ಒಂದು ದೇವಸ್ಥಾನ ಇದೆ, ನಮ್ಮದೇ ಸಮಾಜದ್ದು, 300 ಕೋಟಿ ಮೇಲೆ ಅದು ಬಾಳುತ್ತೆ. ಸುಗ್ರೀವ ಸ್ವಾಮಿ ದೇವಸ್ಥಾನ, ಅದು ಉಪ್ಪಾರದ್ದು. ಈ ಬೆಂಗಳೂರು ಸುತ್ತಮುತ್ತ ಇರೋ ಉಪ್ಪಾರಗಳೆಲ್ಲ ಕಟ್ಟಿ ಬೆಳೆಸಿದಂತ ದೇವಸ್ಥಾನ. ಅನೇಕ ಮದುವೆಗಳು ಹೆಣ್ಣು ಗಂಡು ಇವತ್ತೇನು ಇಲ್ಲಿ ಮಾಡ್ತಾ ಇದ್ದೀರಲ್ಲ, ಅದರಲ್ಲಿ ಮಾಡ್ತಾ ಇದ್ದೀವಿ ನಾವು. ಆ ದೇವಸ್ಥಾನದಲ್ಲಿ ನಾವೆಲ್ಲರೂ ಸಾಮಾನು ಕೊಡಿಸ್ತಾ ಇದ್ವಿ. ಹೆಣ್ಮಕ್ಳು ಡ್ರೆಸ್ ಮಾಡ್ಕೊಂಡು ಬಂದು ಅಡಿಗೆ ಮಾಡ್ಕೊಂಡು ನಮ್ಗೆಲ್ಲ ಬರ್ಸೋ ಅಷ್ಟೊತ್ತಿಗೆ ನಾವು ಮಾತುಕತೆ ಮಾಡ್ತಿದ್ವಿ. ಯಾರೇ ಹುಡುಗರು ಬರಲಿ, ಈ ಹುಡುಗ ಇಂಥ ಊರಿನವನು ಬೆಂಗಳೂರಿನಲ್ಲಿ ವೃತ್ತಿ ಮಾಡ್ತಾನೆ ಅಂತ ನಾವು ತೋರಿಸಿ ಅಲ್ಲಿ ನೋಡಿ ಮದುವೆ ಆಗಿದ್ದು. ನಾನು ಸಹ ಅಲ್ಲೇ ನೋಡಿ ಮದುವೆ ಮಾಡಿಕೊಂಡೆ. ಇದಕ್ಕೆ ಉದಾಹರಣೆ ಇದೆ. ನಾವು ಎಲ್ಲದಕ್ಕೂ ರೆಡಿ. ಉಪ್ಪಾರಪೇಟೆ ಪೊಲೀಸ್ ಸ್ಟೇಷನ್ ಸುಮ್ಮನೆ ಬಂದಿಲ್ಲ, ಅದಕ್ಕೆ ಬಹಳ ಹಿಸ್ಟ್ರಿ ಇದೆ, ಅದರದ್ದೆಲ್ಲ ಕತೆ ಹೇಳೋದಕ್ಕೆ ಆಗಲ್ಲ. ಈಗ ನಾವು ಆಲ್ ಇಂಡಿಯಾ ಲೆವೆಲ್ ಅಲ್ಲಿ ಏನ್ ಮಾಡ್ತಿದ್ದೀವಿ, ಕಳೆದ ಡಿಸೆಂಬರ್ ನಂತರವೆಲ್ಲ ನೋಡಿದೀವಿ. ಅದನ್ನ ನಾವು ಸೌತ್ ಇಂಡಿಯಾದಲ್ಲಿ ಮೊದಲು ಸ್ಟ್ರಾಂಗ್ ಮಾಡಬೇಕು ಅಂತ ಹೇಳಿ ನಿನ್ನೆ ಆಲ್ ಇಂಡಿಯಾ ಅಧ್ಯಕ್ಷರ ಜೊತೆ ನಾವು ತುಂಬಾ ಡಿಸ್ಕಸ್ ಮಾಡಿದ್ವಿ. ಈಗೇನು ರಾಜ್ಯ ಸಂಘ ರಿನ್ಯೂವಲ್ ಆಗಿಲ್ಲ, ಅದಾಗಿಲ್ಲ, ಅದಕ್ಕೂ ವ್ಯವಸ್ಥೆ ಮಾಡಿದ್ದೀನಿ. ಕೆಲವೇ ದಿನ, ಒಂದೇ ಒಂದು ತಿಂಗಳಲ್ಲಿ ಏನು 10 ಸಂಘಗಳಿದಾವೆ, ಒಂದು ಸರಿ ಇಲ್ಲ. ಈಗೇನು ನೀರಾವರಿ ಅವರು ಮಾಡಿದ್ರು 2008-09ರಲ್ಲಿ, ಅದು ನಾನೇ ಮುಂದೆ ನಿಂತ್ಕೊಂಡು ಅವರಿಗೆ ನಾನು ಸಹಕಾರ ಕೊಟ್ಟು ಮಾರ್ತಾಂಡಪ್ಪ ನೌಕರ ಸಂಘದ ಅಧ್ಯಕ್ಷ ಮಾಡಿದ್ವಿ. ನಾವು ರಾಜ್ಯ ಸಂಘದ ಉಪಾಧ್ಯಕ್ಷ ಆಗಿ ಅದನ್ನು ಮುಂದುವರಿಸಿದೀವಿ. ರಿಜಿಸ್ಟ್ರೇಷನ್ ಆಗಿದೆ, ರಿನ್ಯೂವಲ್ ಆಗಿದೆ, ಅಪ್ ಟು ಡೇಟ್ ಇದೆ. ಇವತ್ತೇನಾದ್ರು ಸರ್ಕಾರದಿಂದ ಸೌಲಭ್ಯಗಳು ಕೊಟ್ರೆ ಆ ಸಂಘಕ್ಕೆ ಬರುತ್ತೆ. ಇವ್ರೇನು 15 ವರ್ಷ 20 ವರ್ಷ ಈ ಸ್ವಾಮೀಜಿ ಮಾಡಿದ್ದಾರೆ, ಅದಕ್ಕೆ ಯಾವುದು ಸಿಕ್ಕಲ್ಲ. ಈಗೇನು ಲಾಸ್ಟ್ ಟೈಮ್ 2.5 ಎಕರೆ ಜಮೀನು ಕೊಡ್ತೀವಿ ಅಂದ್ರೆ ಅದನ್ನ ತಗೊಳಕ್ಕೂ ರೆಡಿ ಇದೀವಿ. 30